ಹಾಯ್ ನಮಸ್ಕಾರ ಇದು ಟಿವಿ9 ಡಿಜಿಟಲ್ ಸ್ಪೆಷಲ್ ನಾನು ಪ್ರತಿಮಾ ಭಟ್ 9ನೇ ತರಗತಿಗೆ ತೆರೆದ ಪುಸ್ತಕ ಪರೀಕ್ಷೆ ಎಸ್ ಸಿಬಿಎಸ್ಇ ಸಿಲೆಬಸ್ ನಲ್ಲಿ ಓದ್ತಾ ಇರುವಂತಹ 9ನೇ ಕ್ಲಾಸ್ ಮಕ್ಕಳಿಗೆ ಈ ಓಪನ್ ಬುಕ್ ಎಕ್ಸಾಮ್ ಆಪ್ಷನ್ ಕೊಡಲಾಗಿದೆ ಯಾವಾಗನಿಂದ ಹೇಗಿದು ನಡೆಯುತ್ತೆ ಇದರಿಂದ ಏನು ಉಪಯೋಗ ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬರುವ 2026-27ನೇ ಶೈಕ್ಷಣಿಕ ವರ್ಷದಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ತೆರೆದ ಪುಸ್ತಕ ಮಾದರಿಯ ಪರೀಕ್ಷೆ ನಡೆಸೋದಕ್ಕೆ ಈ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ ಸಿಬಿಎಸ್ಇ ಅನುಮೋದನೆ ಕೊಟ್ಟಿದೆ 2023ರ ಡಿಸೆಂಬರ್ನಿಂದ ಕೈಗೊಳ್ಳಲಾಗಿತ್ತಲ್ಲ ಪರೀಕ್ಷಾ ಮಾದರಿಯ ಪ್ರಾಯೋಗಿಕ ಅಧ್ಯಯನ ಅದರ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ಸಿಬಿಎಸ್ಇ ಜೂನ್ ತಿಂಗಳ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಓಪನ್ ಬುಕ್ ಎಕ್ಸಾಮ್ ಏನಿದ್ರ ಉದ್ದೇಶ ಹಾಗಿದ್ರೆ ಈ ವಿದ್ಯಾರ್ಥಿಗಳಲ್ಲಿ ಕಂಠಪಾಠ ಮಾಡುವಂತಹ ಅಭ್ಯಾಸ ಇದೆಯಲ್ಲ ಅದನ್ನು ತಗ್ಗಿಸೋದು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ವಿಶ್ಲೇಷಣೆ ಮಾಡೋದು ಮತ್ತು ಅದನ್ನು ಅನ್ವಯಿಸುವಿಕೆ ಆ ಕೌಶಲ್ಯವನ್ನು ಬೆಳೆಸೋದಕ್ಕೆ ಈ ಓಪನ್ ಬುಕ್ ಎಕ್ಸಾಮ್ ಜೊತೆಗೆ ಈ ರೀತಿಯ ಓಪನ್ ಬುಕ್ ಎಕ್ಸಾಮ್ನಿಂದ ಮಕ್ಕಳಲ್ಲಿನ ಆಲೋಚನಾ ಸಾಮರ್ಥ್ಯ ಹೆಚ್ಚಿಸೋದು ವಿದ್ಯಾರ್ಥಿಗಳಲ್ಲಾಗುವಂತಹ ಈ ಪರೀಕ್ಷೆಯ ಒತ್ತಡ ಇದೆಯಲ್ಲ ಆ ಸ್ಟ್ರೆಸ್ ಅದನ್ನು ಕಡಿಮೆ ಮಾಡೋದು ಇದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಹಾಗಂತ ಇದೇ ಮೊದಲೇನಲ್ಲ ಈ ಪ್ರಯತ್ನ ಹಿಂದೆ ಕೂಡ ನಡೆದಿತ್ತು 9ನೇ ತರಗತಿಯಲ್ಲಿ ತೆರೆದ ಪುಸ್ತಕ ಮಾದರಿ ಪರಿಚಯಿಸ್ತಾ ಇರುವಂಥದ್ದು ಸಿಬಿಎಸ್ಇ 2014ರಲ್ಲಿ ಈ ಮಾದರಿಯನ್ನು ಮೊದಲಿಗೆ ಪರಿಚಯಿಸಿತ್ತು 11ನೇ ತರಗತಿವರೆಗೂ ಕೂಡ ಇದನ್ನು ವಿಸ್ತರಿಸಲಾಗಿತ್ತು ಆದರೆ ವಿದ್ಯಾರ್ಥಿಗಳ ನಿರ್ಣಾಯಕ ಚಿಂತನಾ ಕೌಶಲ್ಯ ಗಮನಾರ್ಹವಾಗಿ ಹೆಚ್ಚಿಸಿಲ್ಲ ಅಂದರೆ ಏನು ಅದರಿಂದ ಉಪಯೋಗ ಅಷ್ಟ ಕಂಡು ಬರಲಿಲ್ಲ ಅನ್ನುವಂಥ ಕಾರಣ ಕೊಟ್ಟು 2017-18ರ ಶೈಕ್ಷಣಿಕ ವರ್ಷದಲ್ಲಿ ಅದನ್ನು ನಿಲ್ಲಿಸಿಬಿಟ್ಲಾಯಿತು ಆದರೆ ಈಗ ಮತ್ತೆ ಅನುಮೋದನೆ ಸಿಕ್ಕಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದರೆ ಎನ್ಇಪಿ ರೂಪಿಸಿರುವಂತಹ ಶಾಲಾ ಶಿಕ್ಷಣದಲ್ಲಿನ ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟನ್ನು ಅನುಸರಿಸಿ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗ್ತಾ ಇದೆ ಹಾಗಿದ್ರೆ ಇದರಲ್ಲಿ ಮೌಲ್ಯಮಾಪನ ಹೇಗಿರುತ್ತೆ ಅಸೆಸ್ಮೆಂಟ್ ಯಾವ ರೀತಿಯಲ್ಲಾಗುತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 3 ಲಿಖಿತ ಆಂತರಿಕ ಮೌಲ್ಯಮಾಪನ ಪರೀಕ್ಷೆ ಇಂಟರ್ನಲ್ ಅಸೆಸ್ಮೆಂಟ್ ಈಗಾಗಲೇ ನಡೀತಾ ಇದೆ ಅದನ್ನ ಈ ತೆರೆದ ಪುಸ್ತಕ ಮಾದರಿಯಲ್ಲಿ ನಡೆಸೋದಕ್ಕೆ ಭಾಷೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಇವುಗಳ ಭಾಗವಾಗಿ ಸಂಯೋಜಿಸಲಾಗುತ್ತೆ ಈ ಬಗ್ಗೆ ಶಿಫಾರಸು ಮಾಡಲಾಗಿದೆ ಹಾಗಂತ ಅನುಷ್ಠಾನ ಕಡ್ಡಾಯ ಅಲ್ಲ ಅಂದರೆ ಇದು ಆಪ್ಷನಲ್ ಆಯಾ ಶಾಲೆಗಳಿಗೆ ಸಂಬಂಧಪಟ್ಟಿದ್ದು ಈ ವಿಧಾನವನ್ನು ಅಳವಡಿಸಿಕೊಳ್ಳುವಂತಹ ಶಾಲೆಗಳಿಗೆ ಪರೀಕ್ಷೆಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ನಡೆಸೋದು ಒಂದೊಮ್ಮೆ ಈ ರೀತಿ ಓಪನ್ ಬುಕ್ ಎಕ್ಸಾಮ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟರು ಅಂತಂದರೆ ಆ ಶಾಲೆ ಮುಂದೆ ಬರುತ್ತೆ ಅಂತಾದರೆ ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ನಡೆಸಬೇಕು ಅನ್ನೋದರ ಕುರಿತು ಸಿಬಿಎಸ್ಇ ಒಂದಿಷ್ಟು ಮಾರ್ಗದರ್ಶನವನ್ನು ಗೈಡೆನ್ಸನ್ನು ಒದಗಿಸಲಿದೆ ಈ ನಿರ್ಧಾರದ ಉದ್ದೇಶ ಮತ್ತು ಅನುಷ್ಠಾನ ಈಗಿರುವಂತಹ ಪ್ರಶ್ನೆ ಕಂಠಪಾಠದ ಬದಲಾಗಿ ಸಾಮರ್ಥ್ಯ ಆಧಾರಿತ ಕಲಿಕೆಗೆ ಒತ್ತು ಕೊಡುವಂತಹ ಎನ್ಇಪಿ ಶಿಫಾರಸುಗಳ ಆಧಾರದಲ್ಲಿ ಈ ನಿರ್ಧಾರ ಮಾಡಲಾಗಿದೆ ಮಾಹಿತಿಯನ್ನು ವಿವರಿಸುವ ಅನ್ವಯಿಸುವ ಮತ್ತು ಈ ವಿಶ್ಲೇಷಿಸುವಂತಹ ಸಾಮರ್ಥ್ಯವನ್ನು ಪರೀಕ್ಷಿಸುವ ವಿಧಾನ ಇದು ಅಂತ ಹೇಳಲಾಗ್ತಾ ಇದೆ ಅಂದರೆ ಏನು ಪುಸ್ತಕದಲ್ಲಿದೆಯೋ ಅದನ್ನು ಓದಿ ಬರೆಯೋದಷ್ಟೇ ಅಲ್ಲ ಮೆಮೊರೈಸ್ ಮಾಡಿ ಬರೆಯೋದಷ್ಟೇ ಅಲ್ಲ ಒಮ್ಮೆ ಬುಕ್ ಕೊಟ್ಟರೂ ಕೂಡ ಅದರಲ್ಲಿ ಹುಡುಕಿ ಅದರಲ್ಲಿ ಪರಿಶೀಲಿಸಿ ಅದನ್ನು ಅಂಥದ್ದೊಂದು ಸಾಮರ್ಥ್ಯ ಆ ಕೌಶಲ್ಯವನ್ನು ಮಾಡೋದಕ್ಕೆ ಈ ಪರೀಕ್ಷೆ ಸಹಾಯಕ ಅಂತ ಹೇಳಲಾಗ್ತಾ ಇದೆ ಪಠ್ಯಪುಸ್ತಕ ತರಗತಿಯ ಟಿಪ್ಪಣಿ ಗ್ರಂಥಾಲಯ ಸಂಪನ್ಮೂಲ ಈ ಎಲ್ಲ ಮಾಹಿತಿಯನ್ನು ಹೇಗೆ ವಿಭಿನ್ನ ಸಂದರ್ಭದಲ್ಲಿ ಬಳಸಬಹುದು ಆ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಎಷ್ಟಿದೆ ಅದನ್ನು ನಿರ್ಣಯಿಸೋದಕ್ಕಾಗಿ ಈ ಓಪನ್ ಬುಕ್ ಎಕ್ಸಾಮ್ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಈ ಎನ್ಇಪಿ ಆಧರಿಸಿ ಈಗೇನೋ ಸಿಬಿಎಸ್ಇ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ ಇದನ್ನು ಹೇಗೆ ಶಾಲೆಗಳು ಅನುಷ್ಠಾನಕ್ಕೆ ತರುತ್ತೆ ಇದು ಯಾವ ರೀತಿಯಲ್ಲಿ ಮಕ್ಕಳ ಕೌಶಲ್ಯವನ್ನು ವೃದ್ಧಿಸೋದಕ್ಕೆ ಅದನ್ನು ಪರಿಶೀಲಿಸೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕಷ್ಟೇ ನಮಸ್ಕಾರ